ನಾವೇ ಕರ್ಕೊಂಡ್ ಬರ್ತೀವಿ ಜಾಸ್ತಿ ಜನ. ಬರ್ಬೋದು ಸರ್, ಪ್ರತಿಯೊಬ್ರು ಅಷ್ಟೇ. ಸೋಲು ಅಂದ್ರೆ ಒಬ್ಳೆ ಬಂದಿದ್ದೆ, ಬೇಜಾರೇನಾಗಿಲ್ಲ. ಯಾರ್ ಬೇಕಾದ್ರೂ ಬರ್ಬೋದು, ಏನಿದಿಲ್ಲ, ಚೆನ್ನಾಗಿದೆ ಸರ್ ಎಲ್ಲರೂ. How was the trip? How was the ಸಂತೆ? ತುಂಬಾ ಚೆನ್ನಾಗಿದೆ. ಟೆಂಪಲ್ಸ್ ತುಂಬಾ ಚೆನ್ನಾಗಿತ್ತು. Actually this trip was very nice actually. ಇದು ದರ್ಶನ ಚೆನ್ನಾಗಾಯ್ತು, ದೇವ್ರ ದರ್ಶನ. ನಮಸ್ಕಾರ ಸ್ನೇಹಿತರೆ, ಆಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾನು BMTCಯಿಂದ ಶುರುವಾಗಿರುವ ದಿವ್ಯ ದರ್ಶನ 5 ಈ ಒಂದು ಟೂರ್ ಪ್ಯಾಕೇಜ್ಗೆ ಹೊರಡೋಣ ಅಂತ ಬಂದಿದ್ದೀನಿ. ಈ ಒಂದು ಟೂರ್ ಪ್ಯಾಕೇಜು ದಿನಾಂಕ 19/7/2025 ಶುರುವಾಗಿದೆ. ನೋಡ್ಬೋದು ಸ್ನೇಹಿತರೆ, ಇದು ಸಿಲ್ಕ್ ಬೋರ್ಡ್ ಬಸ್ ಸ್ಟ್ಯಾಂಡು, BMTC ಸಿಲ್ಕ್ ಬೋರ್ಡ್ ಬಸ್ ಸ್ಟ್ಯಾಂಡು. ಇಲ್ಲಿಂದನೇ ಈ ದಿವ್ಯ ದರ್ಶನ 5 ಅನ್ನೋ ಈ ಟೂರ್ ಪ್ಯಾಕೇಜು ಸ್ಟಾರ್ಟ್ ಆಗೋದು. ಈ ಪ್ಯಾಕೇಜಸ್ಸು ಶನಿವಾರ ಮತ್ತು ಭಾನುವಾರ, ವೀಕೆಂಡ್ಸು ಮತ್ತು ಹಾಲಿಡೇಸ್ನಲ್ಲಿ ಅವೈಲೇಬಲ್ ಇರುತ್ತೆ. ಈ ಪ್ಯಾಕೇಜ್ನ ಬಸ್ಸು ಪ್ಲಾಟ್ಫಾರ್ಮ್ ನಂಬರ್ 3ನಲ್ಲೇ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, BMTCಯ ಓಲೋ ಬಸ್ ಇದೀಗ ಬರ್ತಾ ಇದೆ. ದಿವ್ಯ ದರ್ಶನ 5 ಈ ಒಂದು ಟೂರ್ ಪ್ಯಾಕೇಜ್ ಇದ್ದಕೊಂಡಿರುವಂಥ BMTC ಬಸ್ನ ನಾವಿಲ್ಲಿ ನೋಡ್ಬೋದು. ಮೇ ಐ ಕಮ್ಮೀನ್ ಅಂದ್ಕೊಂಡು ರಾಜರಾಶ್ವಾಗಿ ಎಂಟ್ರಿ ಆಗ್ತಾ ಇದೆ ನಮ್ಮ BMTC ವೋಲ್ವೋ ಬಸ್. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಪಂಚಲಿಂಗ ದೇವಸ್ಥಾನ, ನಾಗೇಶ್ವರ ದೇವಸ್ಥಾನ, ಮುದ್ದೂರಮ್ಮನ ದೇವಸ್ಥಾನ, ಜೈನರ ದೇವಸ್ಥಾನ, ಶ್ರೀರಾಮ ದೇವಸ್ಥಾನ ಹಾಗೂ ಚಿಕ್ಕ ತಿರುಪತಿ ಈ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡುವ ಸಲುವಾಗಿ ಈ ಪ್ಯಾಕೇಜ್ನ ಮೊದಲನೇ ದಿನ ಆಗಿರೋದ್ರಿಂದ ಒಂದು ಗ್ರೂಪ್ ಫೋಟೋ ಸೆಷನ್ ನಡೀತು ನಮ್ಮ BMTC ಬಸ್ ಸ್ಟ್ಯಾಂಡ್ ಸಿಲ್ಕ್ ಬೋರ್ಡ್ನಲ್ಲಿ. ಟಿಕೆಟ್ ಬುಕ್ ಮಾಡಿರೋಲ್ಲ ಬಸ್ಸಿನೊಳಗಡೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಈಗ ನಾವು ಕೂಡ ಬಸ್ಸಿನೊಳಗಡೆ ಹೋಗೋಣ. ಟಿಕೆಟ್ ಬುಕ್ ಮಾಡಿರೋಲ್ಲ ಆಲ್ರೆಡಿ ಬಸ್ನೊಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಈಗ ನಾನು ಕೂಡ ಬಸ್ಸಿನೊಳಗಡೆ ನಾನು ಬುಕ್ ಮಾಡಿರೋ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬಸ್ಸಿನ ನಿರ್ವಾಹಕರು ಬುಕ್ ಮಾಡಿರುವ ಟಿಕೆಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಪಾರ್ವತಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. BMTCಯ ಅಧಿಕಾರಿ ಒಬ್ಬರು ನಮಗೆ ಟೂರ್ ಗೈಡೆನ್ಸ್ ಕೊಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೊರಟರು. ಸ್ನೇಹಿತರೆ, ನಾವು ಇವಾಗ ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯ ಬೇಗೂರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಒಂದು ದೇವಸ್ಥಾನ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿದೆ. ನಾವು ಇವಾಗ ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯ ಬೇಗೂರು ಇಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ. ಬೇಗೂರು ಎಂಬುದು ಬೆಂಗಳೂರು ನಗರದಲ್ಲಿರುವ ಇತಿಹಾಸಪೂರ್ಣವಾದ ಸ್ಥಳವಾಗಿದೆ. ನಾನು ಈ ದೇವಸ್ಥಾನಕ್ಕೆ BMTC ಓಲೋ ಬಸ್ ಟೂರ್ ಪ್ಯಾಕೇಜ್ನಲ್ಲಿ ಬಂದಿರೋದ್ರಿಂದ ಡೈರೆಕ್ಟಾಗಿ ಸಿಲ್ಕ್ ಬೋರ್ಡಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಒಂದು ಟೂರ್ ಪ್ಯಾಕೇಜ್ನಲ್ಲಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ಸನ್ನಿಧಿಯನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ದೇವಸ್ಥಾನ ಮೊದಲನೇ ದೇವಸ್ಥಾನ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ವಿಶಾಲ ಆವರಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಮಾಹಿತಿ ಬೋರ್ಡ್ನ ಹಾಕಿದ್ದಾರೆ. ಈ ಒಂದು ಮಾಹಿತಿ ಬೋರ್ಡ್ನಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ದೇವಸ್ಥಾನಕ್ಕೆ ಬರಬೇಕು ಎಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸಂಪ್ರದಾಯಬದ್ಧ ಉಡುಪುಗಳನ್ನು ಧರಿಸಿ ಹೋಗಬೇಕು. ಅದೇ ರೀತಿ ನಾವೀಗ ಜಸ್ಟು ದೇವಸ್ಥಾನದ ಟೈಮಿಂಗ್ಸ್ನ ಕೂಡ ನಾವು ಇಲ್ಲಿ ನೋಡಿದ್ವಿ. ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 6:30ರಿಂದ 11:30ವರೆಗೂ ಇರುತ್ತೆ ಮತ್ತು ಸಂಜೆ 5:30ರಿಂದ 8 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ. ಈ ದೇವಸ್ಥಾನಗಳಲ್ಲಿ ಕ್ಯಾಮ್ರಾ ಮತ್ತು ಮೊಬೈಲ್ ಕ್ಯಾಮ್ರಾ ಅಲೋ ಇರೋದಿಲ್ಲ. ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಇರುವ ದೇವರುಗಳನ್ನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದರಿಂದ ನಾನು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ಲೆಫ್ಟಲ್ಲಿ ಈ ರೀತಿಯಾದಂಥ ಶಾಸನಗಳನ್ನ ನಾವಿಲ್ಲಿ ನೋಡ್ಬೋದು. ಶಾಸನಗಳಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಆ ಮಾಹಿತಿಗಳನ್ನ ಕೂಡ ನಾವಿಲ್ಲಿ ಓದ್ಕೊಬೋದು. ನೋಡ್ಬೋದು ಸ್ನೇಹಿತರೆ, ಇದು ಪುರಾತನವಾದಂಥ ಶಾಸನಗಳು. ನೋಡಿ ಸ್ನೇಹಿತರೆ, ಈ ಪುರಾತನವಾದಂಥ ದೇವಸ್ಥಾನದ ಗೋಪುರಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ದೇವಸ್ಥಾನದಲ್ಲಿ
ಆಲ್ರೆಡಿ 3 ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತೊಂದು ಗೋಪುರ ನಿರ್ಮಾಣ ಹಂತದಲ್ಲಿದೆ. ಗೋಪುರದ ವಿನ್ಯಾಸನ ನಾವಿಲ್ಲಿ ನೋಡ್ಬೋದು. ದೇವಸ್ಥಾನದ ಒಂದು ಸುತ್ತು ಬರೋಣ ಸ್ನೇಹಿತರೆ. ನಮ್ಮ ಪುರಾಣದ ಈ ಒಂದು ದೇವಸ್ಥಾನದ ಆರ್ಕಿಟೆಕ್ಚರನ್ನು ನಾವಿಲ್ಲಿ ನೋಡ್ಬೋದು ಹೇಗಿದೆ ಅನ್ನೋದನ್ನ. ಹೌದು ಸ್ನೇಹಿತರೆ, ನಿಜವಾಗ್ಲೂ ಇದು ಕೋಟಿ ಜನ್ಮದ ಫಲ ಅಂತಲೇ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇದು ಮತ್ತೊಂದು ಗೋಪುರ ನಿರ್ಮಾಣ ಹಂತದಲ್ಲಿದೆ. ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟ ಹಾಗೆ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ಸನ್ನಿಧಿನ ನೋಡ್ಬೋದು. ಶಿವನ ಭಕ್ತರು ಒಮ್ಮೆ ಆದರೂ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು. ನಮಸ್ಕಾರ ಸ್ನೇಹಿತರೆ, ಇಂದು ನಾನು BMTCಯಿಂದ ಶುರುವಾಗಿರುವ ದಿವ್ಯ ದರ್ಶನ 5 ಈ ಒಂದು ಟ್ರಿಪ್ಗೆ ಬಂದಿದ್ದೀನಿ. ಈ ಟ್ರಿಪ್ನ ಮೊದಲನೇ ದೇವಸ್ಥಾನ ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಬೇಗೂರು. ಈ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ಕೂಡ. ಈ ದೇವಾಲಯ ನಿರ್ಮಿಸಿದ ಗಂಗರು ಮತ್ತು ಚೋಳರ ಸಾಮ್ರಾಜ್ಯದ ರಾಜರುಗಳಿಗೆ ನಮನಗಳು. ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಮುಂದಿನ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ನಾವಿವಾಗ ಬೆಟ್ಟದಾಸನಪುರಕ್ಕೆ ಬಂದಿದ್ದೀವಿ. ಈ ಒಂದು ಬೆಟ್ಟದಾಸನಪುರದಲ್ಲಿ ನಾವು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ದರ್ಶನ ಕೂಡ ಮಾಡ್ಬೋದು. ಮತ್ತು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಮತ್ತು ಶ್ರೀ ವಿಶಾಲಾಕ್ಷಿ ಅಮ್ಮನವರ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ಬೆಟ್ಟ ಹತ್ಕೊಂಡು ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀನಿ. ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ತಂಪಾದ ಗಾಳಿ, ತಣ್ಣನೆಯ ಗಾಳಿ ಕೂಡ ತುಂಬ ಅದ್ಭುತವಾಗಿ ಬೀಸ್ತಾ ಇತ್ತು. ಗರುಡ ದೇವನ ದರ್ಶನವನ್ನು ನಾವಿಲ್ಲಿ ಮಾಡ್ಬೋದು. ದೇವಸ್ಥಾನದ ಅರಳಿಕಟ್ಟೆಯನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇದು ದೇವಸ್ಥಾನದ ಆವರಣ. ದೇವಸ್ಥಾನ ಮುಂದೆ ಹೇಗಿದೆ ನೋಡ್ಬೋದು ಸ್ನೇಹಿತರೆ. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಶ್ರೀ ತಿಮ್ಮರಾಯ ಸ್ವಾಮಿ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ. ಇದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಬೆಟ್ಟ ಹೇಗಿದೆ ಅನ್ನೋದು ನೋಡ್ಬೋದು. ಅಲ್ಲಿ ಕಲ್ಯಾಣಿ ಕೂಡ ನಾವು ಇಲ್ಲಿ ನೋಡ್ಬೋದು. ದೇವಸ್ಥಾನದ ಎದುರುಗಡೆ ಇರುವಂಥ ಕಲ್ಯಾಣಿ. ಈಗ ನಾವು ಉಸ್ಕೂರಿನ ಶ್ರೀ ಮದ್ದೂರಮ್ಮ ತಾಯಿ ದೇವಾಲಯಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಆವರಣ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ದೇವಸ್ಥಾನದ ಒಂದು ಸುತ್ತು ಬರೋಣ. ದೇವಸ್ಥಾನದ ಒಳಗಡೆ ಹೋಗೋಣ ಸ್ನೇಹಿತರೆ. ಈ ಒಂದು ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸವಿದೆ. ನಾವು ಹೋದಾಗ ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು. ದೇವರ ದರ್ಶನ ಮುಗಿಸ್ಕೊಂಡು ಬಂದು ನಾನು ಕೂಡ ಈ ಅನ್ನ ಸಂತರ್ಪಣೆಯ ದೇವರ ಪ್ರಸಾದವನ್ನು ಕೂಡ ಪಡ್ಕೊಂಡೆ. ದೇವರ ಪ್ರಸಾದವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಸಮಯವನ್ನು ಕೂಡ ನೀಡಿದರು. ಅವರಿಗೆ ಈ ನನ್ನ ವಿಡಿಯೋದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಶ್ರೀ ಮದ್ದೂರಮ್ಮ ತಾಯಿ ದೇವಾಲಯ ಉಸ್ಕೂರು. ಇದು BMTCಯಿಂದ ಶುರುವಾಗಿರುವ ದಿವ್ಯ ದರ್ಶನ 5ನೇ ಪ್ಯಾಕೇಜ್ನ 3ನೇ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ. ಈ ದೇವಸ್ಥಾನನ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಶ್ರೀ ಮದ್ದೂರಮ್ಮ ತಾಯಿಯ ದೇವಸ್ಥಾನ ಉಸ್ಕೂರು ಇದು ಸ್ನೇಹಿತರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ವಿಡಿಯೋದಲ್ಲಿ ನಾನು BMTCಯಿಂದ ಶುರುವಾಗಿರುವ ಟೂರ್ ಪ್ಯಾಕೇಜ್ನಲ್ಲಿ ಬಂದಿರೋ ಕಾರಣ ಹೆಚ್ಚು ಸಮಯಾವಕಾಶ ಇರೋದಿಲ್ಲ ದೇವಸ್ಥಾನಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಅದಕ್ಕೆ ದೇವಸ್ಥಾನ
ಈ ಒಂದು ಪ್ಯಾಕೇಜಲ್ಲಿ ಯಾವ ದೇವಸ್ಥಾನ ಕವರ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚು ಮಾಹಿತಿ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ದೇವಸ್ಥಾನ ಆನೇಕಲ್ ತಾಲೂಕಿನ ಉಸ್ಕೂರಿನಲ್ಲಿದೆ. ಉಸ್ಕೂರಿನ ಜಾತ್ರೆ ತುಂಬಾ ಫೇಮಸ್ಸು. ಈ ಜಾತ್ರೆ ಎಷ್ಟು ಫೇಮಸ್ಸು ಅನ್ನೋದನ್ನ ನಾವುಗಳು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ಕೊಡಿ. ಮುಂದಿನ ದೇವಸ್ಥಾನಕ್ಕೆ ಹೊರಡೋಣ ಸ್ನೇಹಿತರೆ ನಾವು ಇವಾಗ ಶ್ರೀ ಭೂನೀಳ ಸಮೇತ ಚೆಲುವ ಚಂಪಕ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಈ ದೇವಸ್ಥಾನ ಇರೋದು ನಾರಾಯಣಘಟ್ಟದಲ್ಲಿ, ನಾರಾಯಣಘಟ್ಟ ಆನೇಕಲ್ ತಾಲೂಕು ಇಲ್ಲಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ತುಂಬ ನೀಟಾಗಿ ಈ ದೇವಸ್ಥಾನ ಇದೆ, ತುಂಬ ಕ್ಲೀನಾಗಿದೆ. ದೇವಸ್ಥಾನದ ಒಳಗಡೆ ಪಾಸಿಟಿವ್ ವೆಬ್ಸು ಖಂಡಿತ ಸಿಗುತ್ತೆ ಸ್ನೇಹಿತರೆ. ತುಂಬ ಪ್ರಶಾಂತವಾದ ವಾತಾವರಣ ನಾವಿಲ್ಲಿ ನೋಡ್ಬೋದು. ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಇಡನ್ ಜಮ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನನ. ಅಷ್ಟು ಸುಂದರವಾಗಿದೆ, ಅಷ್ಟು ಸೂಪರ್ ಆಗಿದೆ ದೇವಸ್ಥಾನ. ನೋಡ್ಬೋದು ಸ್ನೇಹಿತರೆ, ದೇವರ ದರ್ಶನಕ್ಕೆ ನಾನು ಹೋಗ್ತಾ ಇದ್ದೀನಿ. ಈ ದೇವರ ಹಿಸ್ಟ್ರಿ ಏನಿದೆ ಅದನ್ನು ಆಲ್ರೆಡಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ನಾನು ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ನೋಡ್ಬೋದು. ಈ ದೇವಸ್ಥಾನದ ಹಿಸ್ಟ್ರಿನ ಅಂದರೆ ಸ್ಥಳ ಪುರಾಣನ ಇಲ್ಲೇ ಇರುವಂಥ ಒಂದು ಮಾಹಿತಿ ಬೋರ್ಡ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವು ಅದನ್ನು ಕೂಡ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ಮೇಲೆ ತಿಳ್ಕೊಬೋದು. ನೋಡಿ ಸ್ನೇಹಿತರೆ, ಇದೇ ಆ ದೇವಸ್ಥಾನದ ಮಾಹಿತಿ ಬೋರ್ಡ್. ನಾವಿಲ್ಲಿ ಗಮನಿಸ್ಬೋದು ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗದ ಸ್ಥಳ ಪುರಾಣ ಇರೋದು ವಿಶೇಷತೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡೋಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇದು ದೇವಸ್ಥಾನದ ಗೋಪುರ ಹೇಗಿದೆ ಅನ್ನೋದನ್ನು. ಸ್ವಚ್ಛತೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ತುಂಬ ಸ್ವಚ್ಛವಾಗಿದೆ ಈ ಒಂದು ದೇವಸ್ಥಾನ, ತುಂಬ ಪ್ರಶಾಂತವಾಗಿದೆ ಕೂಡ. ಆಡಿ ಇದೇ ದೇವಸ್ಥಾನದ ಪಕ್ಕದಲ್ಲಿ ಇರುವಂಥ ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಇದನ್ನು ಹೇಳಿದ್ದೆ. ಈ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ತುಂಬ ಸ್ವಚ್ಛವಾಗಿದೆ. ದೇವರ ದರ್ಶನ ಕೂಡ ನಮಗೆ ತುಂಬ ಚೆನ್ನಾಗಾಯಿತು. ನೋಡ್ಬೋದು ಸ್ನೇಹಿತರೆ, ದೇವರ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡ್ಕೋಬೋದು. ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಪಾರ್ವತಿ ಅಮ್ಮನವರ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡ್ಕೋಬೋದು. ನೋಡ್ಬೋದು ಸ್ನೇಹಿತರೆ, ಇವಾಗ ಮಹಾಮಂಗಳಾರತಿ ಶುರುವಾಗ್ತಾ ಇದೆ. ದೇವರ ಮಂಗಳಾರತಿ ತಗೊಂಡ್ವಿ ಸ್ನೇಹಿತರೆ. ಮತ್ತು ಇಲ್ಲಿರುವ ಶ್ರೀ ಮಹಾಗಣಪತಿ, ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ಅಮ್ಮನವರ ಗುಡಿಯನ್ನು ನೋಡ್ಬೋದು, ದೇವರ ದರ್ಶನ ಪಡ್ಕೊಬೋದು. ಈಗ ಇಲ್ಲೇ ಇರುವಂಥ ಮತ್ತೊಂದು ದೇವಸ್ಥಾನ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೊರಡೋಣ ಸ್ನೇಹಿತರೆ. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನವನ್ನು ಕೂಡ ಪಡ್ಕೋಬೋದು. ನೋಡ್ಬೋದು ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಇರುವಂಥ ದೇವರ ವಿಗ್ರಹ. ಗರ್ಭಗುಡಿಯಲ್ಲಿರುವ ತಾಯಿ ಚೌಡೇಶ್ವರಿ ಅಮ್ಮನವರ ವಿಗ್ರಹ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ತಾಯಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಿಯ ಅಲಂಕಾರ ನೋಡಿ ಕಣ್ತುಂಬ್ಕೊಬೋದು ಸ್ನೇಹಿತರೆ. ಇದು ದೇವಸ್ಥಾನದ ಹೊರಾಂಗಣ.
ಈ ದೇವಸ್ಥಾನದ ಒಳಗಡೆ ಹೇಗಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಬನ್ನಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೊರಡೋಣ. ಈ ದೇವಸ್ಥಾನವು ಕೂಡ ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಇದೆ. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನದ ನಾರಾಯಣಘಟ್ಟದಲ್ಲಿ ಆನೇಕಲ್ ತಾಲೂಕು. ದೇವರ ದರ್ಶನಕ್ಕೆ ಅಂತ ದೇವಸ್ಥಾನದ ಒಳಗಡೆ ಹೋಗೋಣ ಸ್ನೇಹಿತರೆ. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಜೈನ್ ಟೆಂಪಲ್ಗೆ. ಈ ಜೈನ್ ಟೆಂಪಲ್ನ ಭೇಟಿ ನೀಡೋಣ ಸ್ನೇಹಿತರೆ. ಈ ಟೆಂಪಲ್ನ ಹೆಸರು ಶ್ರೀ ಪಾರ್ಶ್ವ ಸುಶೀಲ್ ಧಾಮ್ ಅಂತ. ಈ ದೇವಸ್ಥಾನ ಹೊಸೂರು ರೋಡು ಅತ್ತಿಬೆಲೆನಲ್ಲಿದೆ. ಇದು ಜೈನ್ ಟೆಂಪಲ್. BMTCಯಿಂದ ಶುರುವಾಗಿರುವ ಈ ದಿವ್ಯ ದರ್ಶನ 5ನೇ ಟೂರ್ ಪ್ಯಾಕೇಜ್ ನಲ್ಲಿ ಈ ಒಂದು ದೇವಸ್ಥಾನ ಕೂಡ ಆಡ್ ಆಗಿದೆ, ನೋಡಬಹುದು ಸ್ನೇಹಿತರೆ. ನೋಡಬಹುದು ಸ್ನೇಹಿತರೆ, ಈ ಒಂದು ಪ್ಲೇಸ್ ಎಷ್ಟೊಂದು ಪ್ರಶಾಂತವಾಗಿದೆ ಅಂತ. ಇದು ಜೈನರ ದೇವಸ್ಥಾನ ಸ್ನೇಹಿತರೆ, ಜೈನ್ ಟೆಂಪಲ್. ಪೂರ್ತಿ ವೈಟ್ ಮಾರ್ಬಲ್ ನಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಈ ಪ್ಲೇಸ್ ಆದ್ಮೇಲೆ ನೆಕ್ಸ್ಟ್ ಊಟಕ್ಕೆ ಅಂತ ಆಡ್ಯಾರ್ ಆನಂದ್ ಭವನಲ್ಲಿ ಸ್ಟಾಪ್ ಕೊಟ್ಟಿದ್ರು. ಈ ಆಡ್ಯಾರ್ ಆನಂದ್ ಭವನ್ ಹೋಟೆಲ್ ಅತ್ತಿಬೆಲೆನಲ್ಲಿದೆ. ನಾನು ಆಲ್ರೆಡಿ ಮದ್ದೂರಮ್ಮ ದೇವಸ್ಥಾನದಲ್ಲಿ ಊಟ ಮಾಡಿರೋದ್ರಿಂದ ಇಲ್ಲಿ ಒಂದು ಕಾಫಿ ಮಾತ್ರ ತಗೊಂಡೆ. ಕಾಫಿ ಕುಡ್ಕೊಂಡು ಬಸ್ ಹತ್ತಿದ್ವಿ. ಲೈಟ್ ಆಗಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು, ನೋಡ್ಬೋದು ಸ್ನೇಹಿತರೆ. ಆನ್ ದ ವೇ ಹೋಗ್ತಾ ಒಂದು ಕೆರೆ ಸಿಗುತ್ತೆ ನಮಗೆ. ಈ ಒಂದು ಕೆರೆಯ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು, ನೋಡ್ಬೋದು ಸ್ನೇಹಿತರೆ. ಈ ಕೆರೆಯ ವ್ಯೂ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನಮ್ಮ ವಿಡಿಯೋದಲ್ಲಿ. ನಾವಿವಾಗ ಭೂವರಾಹಸ್ವಾಮಿ ಟೆಂಪಲ್ ಮುಗಳೂರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಒಂದು ದೇವಸ್ಥಾನ ಕೂಡ BMTCಯಿಂದ ಶುರುವಾಗಿರುವ ಪ್ಯಾಕೇಜ್ ಟ್ರಿಪ್ನಲ್ಲಿ ಆ್ಯಡ್ ಆಗಿದೆ. ದಿವ್ಯ ದರ್ಶನ 5 ಸ್ನೇಹಿತರೆ. ಈ ಒಂದು ಟೂರ್ ಪ್ಯಾಕೇಜ್ನ ಹೆಸರು ದಿವ್ಯ ದರ್ಶನ 5. ಬುಕಿಂಗ್ ವೆಬ್ಸೈಟು www.ksrtc.in. ಈ ಒಂದು ಬುಕಿಂಗ್ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಬೋದು. ನೋಡೋಣ ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ.
ಭಗವತ್ ಅರ್ಚನಂದರಿ ಶ್ರೀ ಸಂಪ್ರದಾಯಮಾನಸ್ಯ ಗೋತ್ರೋದ್ಭವಸ್ಯ ದರ್ಶನ ಮಾಡಿದಿನ ತುಂಬ ವಿಶೇಷ. ಇದು ಭೂವರಾಹ ಸ್ವಾಮಿ ಸಮೇತ ಬೇಟೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತ ಹೆಸರು ದೇವರಿಗೆ. ಬೇಟೆಯಾಡ ಬರೋದ್ರಿಂದ ಎಡಭಾಗದಲ್ಲಿ ಸ್ವಾಮಿಯವರಿಗೆ ಖಡ್ಗ ಇರ್ತದೆ. ಇಲ್ಲಿ ನದಿ ತೀರ ದಕ್ಷಿಣ ಪಿನಾಕಿನಿ ನದಿ ಅಂತ ಬರ್ತದೆ, ಬ್ರಿಡ್ಜ್ ಆ ನದಿ ತರ ನಡೆಸಿರೋದ್ರಿಂದ ಅವರಿಗೆ ಅಭ್ಯಾಗತ ಸ್ವಯಂ ವಿಷ್ಣು ಅಂತ ಇದ್ದಾರೆ. ಆ ನದಿಯಲ್ಲಿ ಪೂರ್ವ ಕಾಲದಲ್ಲಿ ಸಹ ಈ ಮೂಲವೇ ಈ ಪಿಂಡ ಪ್ರದಾನಗಳನ್ನು ಮಾಡ್ತಿದ್ರು. ಈಗ ಸ್ವಲ್ಪ ನದಿ ಕಲ್ಮಶ ಆಗೋಗ್ತಿದೆ, ಕಾರಣ ಕಾಲ ವೈಪರೀತ್ಯ. ಇದರಿಂದ ಪಿಂಡ ಪ್ರದಾನ ಮಾಡ್ತಾರೆ. ಅಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಸ್ವಾಮಿಯವರನ್ನ ದರ್ಶನ ಮಾಡಿದ್ರೆ ಅವರಿಗೆ ಮೋಕ್ಷ ಕೊಡ್ತೀನಿ ಅಂತ ಭಗವಂತ ಈ ದೊಡ್ಡ ಪುರಾಣದಲ್ಲಿ ಇರುವಂತ ವಿಷಯ. ಅದ್ರ ಸಮೇತವಾಗಿ ವರಾಹ ಮೂರ್ತಿ, ಈ ವರಾಹ ಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಒಂದೇ ದಿವಸ ವರಾಹ ಮೂರ್ತಿನೂ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿದ್ರೆ ಅವರಿಂದ ಜನ್ಮ ಸಾರ್ಥಕ ಆಗುತ್ತೆ ಅಂತ ವೇದ ಪುರಾಣ ಹೇಳುತ್ತೆ. ಅದರಿಂದ ಈ ಒಂದು ವಿಶೇಷವಾದ ದರ್ಶನ ಮಾಡ್ಬಿಡಿ, ತುಂಬಾ ಚೆನ್ನಾಗಿದೆ. ಸ್ವಾಮಿಗಳು ಇವತ್ತಿನ ದಿವಸನೇ ಅದು ಬಂಗಾರ ಸಮರ್ಪಣೆ ಮಾಡಿದ್ವಿ, ಅದು ನೋಡ್ಕೊಳ್ಳಿ. ಈಗ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಬನ್ನಿ. ಇದು ದೇವಸ್ಥಾನದ ಹೊರಾಂಗಣ ನೋಡ್ಬೋದು. ಶ್ರೀ ಭೂವರಾಹಸ್ವಾಮಿ ದೇವಸ್ಥಾನದ ಹೊರಾಂಗಣ ಹೇಗಿದೆ ಅಂತ. ಈ ದೇವಸ್ಥಾನ ಮಂಗಳೂರಿನಲ್ಲಿದೆ. ಈ ದೇವಸ್ಥಾನ ಆನ್ ದ ವೇ ಟು ಚಿಕ್ಕ ತಿರುಪತಿಗೆ ಹೋಗೋ ರೂಟ್ನಲ್ಲೇ ಈ ಒಂದು ದೇವಸ್ಥಾನ ಕೂಡ ನಾವಿಲ್ಲಿ ನೋಡ್ಬೋದು. ದೇವರ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಡ್ತಾ ಇರುವಂಥ ದೇವಸ್ಥಾನ ಶ್ರೀ ಚಿಕ್ಕ ತಿರುಪತಿ ದೇವಸ್ಥಾನ. ಶ್ರೀ ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಬಂದಿದ್ದೀವಿ ಸ್ನೇಹಿತರೆ. ನೋಡ್ಬೋದು, ಹೊಸದಾಗಿ ನಿರ್ಮಾಣಗೊಂಡಂತಹ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಗೋಪುರನ. ಆ ದೇವರ ಅನುಗ್ರಹ ಅನ್ಸುತ್ತೆ. ಇದೇ ತಿಂಗಳು ನಾನು 2ನೇ ಸಲ ಚಿಕ್ಕ ತಿರುಪತಿಗೆ ಬರ್ತಾ ಇದ್ದೀನಿ. ನಾವೀಗ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚಿಕ್ಕ ತಿರುಪತಿ. ನೋಡ್ಬೋದು, ಚಿಕ್ಕ ತಿರುಪತಿಯ ಗೋಪುರ ಇದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇದು ಶ್ರೀ ವೆಂಕಟೇಶ್ವರ ಸ್ತೋತ್ರ ಸ್ನೇಹಿತರೆ. ಏನೋ ಗೊತ್ತಿಲ್ಲ, ಈ ಒಂದು ವಿಡಿಯೋದಲ್ಲಿ ಈ ಸ್ತೋತ್ರ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಅದಕ್ಕೆ ಈ ಒಂದು ಸ್ತೋತ್ರನ ನಿಮ್ಮ ಮುಂದೆ ಹೇಳಿದ್ದೀನಿ. ದೇವಸ್ಥಾನದ ಒಳಗಡೆ ಹೋಗೋಣ ಸ್ನೇಹಿತರೆ. ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಚಿಕ್ಕ ತಿರುಪತಿ. ನಾವು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಬಂದಿರೋದ್ರಿಂದ ದೇವಸ್ಥಾನದಲ್ಲಿ ಅಷ್ಟೇನು ರಶ್ ಇಲ್ಲ, ಸ್ವಲ್ಪ ರಶ್ ಕಮ್ಮಿ ಇದೆ. ಲಾಸ್ಟ್ ಟೈಮ್ ನಾನು KSRTC ಟೂರ್ ಪ್ಯಾಕೇಜ್ನ ಕೋಲಾರ ಪ್ಯಾಕೇಜ್ನಲ್ಲಿ ಬಂದಾಗ ಬೆಳಗ್ಗೆ ಬಂದಿದ್ವಿ. ಆಗ ದೇವಸ್ಥಾನ ಸ್ವಲ್ಪ ರಶ್ ಇತ್ತು. ನೋಡ್ಬೋದು ಸ್ನೇಹಿತರೆ, ಇದು ದೇವಸ್ಥಾನದ ಆವರಣ. ಈಗ ನಮ್ಮ ಟೂರ್ ಪ್ಯಾಕೇಜ್ನಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾರೆ. ದೇವರ ದರ್ಶನ ಮುಗಿಸ್ಕೊಂಡು ನಾವು ಮುಂದಿನ ದೇವಸ್ಥಾನ ಶ್ರೀ ಶನೇಶ್ವರ ದೇವಸ್ಥಾನ ಮಾವಿನಕೆರೆ ಗುಂಜೂರು ಈ ಒಂದು ಟೆಂಪಲ್ಗೆ ಹೊರಟ್ವಿ. ಈ ಒಂದು ದೇವಸ್ಥಾನ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ. ಈ ಒಂದು ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಎಲ್ಲ ದೇವರುಗಳನ್ನು ನೋಡ್ಬೋದು. ಒಂದೊಂದಾಗಿ ಈ ದೇವಸ್ಥಾನದಲ್ಲಿರುವಂಥ ಎಲ್ಲ ದೇವರುಗಳ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶ್ರೀ ಕ್ಷೇತ್ರ ಮಾವಿನಕೆರೆ ಶ್ರೀ ಶನೇಶ್ವರ ಸ್ವಾಮಿ ಟೆಂಪಲ್ ಗುಂಜೂರು ಈ ಒಂದು ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನಕ್ಕೆ ಭೇಟಿ ನೀಡೋಣ ಸ್ನೇಹಿತರೆ.
ಶ್ರೀ ವಿನಾಯಕ ಸ್ವಾಮಿ ಮಂದಿರ. ಶ್ರೀ ಗಣಪತಿಯನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಶಿವನ ರೂಪವನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಂದಿರ ನೋಡ್ಬೋದು ಸ್ನೇಹಿತರೆ. ನಮ್ಮ ಬಜರಂಗ ಬಲಿ, ಹನುಮಾನ್, ಶ್ರೀ ಆಂಜನೇಯನ ವಿಗ್ರಹನ ನಾವಿಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಪಾಸಿಟಿವ್ ವೈಬ್ಸ್ ಅಂತೂ 100% ಗ್ಯಾರಂಟಿ. ಶ್ರೀ ಶಿವನ ವಿಗ್ರಹನ ನೋಡೋಕ್ಕೆ ನಾವಿಲ್ಲಿ ಹೋಗೋಣ ಸ್ನೇಹಿತರೆ. ಶ್ರೀ ಶಿವನ ಲಿಂಗವನ್ನು ನಾವಿಲ್ಲಿ ನೋಡ್ಬೋದು. ದೇವರ ದರ್ಶನ ಪಡೆದು ನಮಸ್ಕರಿಸ್ಬೋದು. ನೋಡ್ಬೋದು ಸ್ನೇಹಿತರೆ ಶಿವನ ಆರ್ಕಿಟೆಕ್ಚರ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಶಿವನ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ. ಈ ಶಿವನ ಆರ್ಕಿಟೆಕ್ಚರ್ ನೋಡಿಕೊಂಡು ನಾವು ನೆಕ್ಸ್ಟು ಈ ದೇವಸ್ಥಾನದಲ್ಲಿ ಇರುವಂಥ ಎಲ್ಲ ದೇವರ ವಿಗ್ರಹಗಳನ್ನು ಕೂಡ ನೋಡೋಣ ಸ್ನೇಹಿತರೆ. ಇಲ್ಲಿರುವಂಥ ಒಂದು ಬ್ಯಾನರ್ನಲ್ಲಿ ಗೋಕರ್ಣದ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ದೇವರ ವಿಗ್ರಹನ ನಾವು ಇಲ್ಲಿ ನೋಡ್ಬೋದು. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಶ್ರೀ ವೆಂಕಟೇಶ್ವರ ಸ್ವಾಮಿ ಮಂದಿರ, ಶ್ರೀ ಬಾಲಾಜಿ ಸ್ವಾಮಿ ಟೆಂಪಲ್, ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಮಂದಿರ, ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಿ ಮಂದಿರ. ಇಲ್ಲಿ ಒಳಗಡೆ ಹೋಗೋಣ ಸ್ನೇಹಿತರೆ. ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ನಮಸ್ಕರಿಸೋಣ. ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು. ಇಲ್ಲಿ ಅನ್ನದಾನ ಕೂಡ ನಡೆಯುತ್ತೆ, ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ಅನ್ನದಾನ ಸೇವೆ ನೀಡೋರು ಈ ಒಂದು ಜಾಗದಲ್ಲಿ ಸಹಾಯ ಮಾಡಿ ಸೇವೆ ಸಲ್ಲಿಸ್ಬೋದು. ಈಗ ಗುರು ಶ್ರೀ ಸಾಯಿಬಾಬಾರ ದರ್ಶನಕ್ಕೆ ನಾವು ಇವಾಗ ಹೋಗೋಣ ಸ್ನೇಹಿತರೆ. ನೋಡ್ಬೋದು ಶ್ರೀ ಶಿರಡಿ ಸಾಯಿಬಾಬಾರ ಮಂದಿರ. ಸಾಯಿಬಾಬಾರ ದರ್ಶನ ಕೂಡ ನಾವಿಲ್ಲಿ ಮಾಡ್ಕೋಬೋದು. ನೋಡ್ಬೋದು ಸ್ನೇಹಿತರೆ ದೇವಸ್ಥಾನದಲ್ಲಿರುವಂಥ ಗರುಡಗಂಬ. ಶ್ರೀ ಆಂಜನೇಯ ಸ್ವಾಮಿಯ ಪಾದ. ನಾವು ಇವಾಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದಕ್ಕೆ ಇದೇ ದೇವಸ್ಥಾನದಲ್ಲಿರುವಂಥ ರಾಯರ ಗುಡಿಗೆ ಹೋಗ್ತಾ ಇದ್ದೀವಿ. ಗುರು ಸಾರ್ವಭೌಮರು ರಾಘವೇಂದ್ರ ಪ್ರಭುಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಗುರುರಾಯರ ಶ್ಲೋಕ ಸ್ನೇಹಿತರೆ. ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಹೊರಡೋಣ ಸ್ನೇಹಿತರೆ. ಇದು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ, ಗುಂಜೂರು, ಮಾವಿನಕೆರೆ. ಈಗ ನಾವು ಶ್ರೀ ಶನೇಶ್ವರನ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಸ್ವಾಮಿಗೆ ಮಂಗಳಾರತಿ ನಡೀತಾ ಇದೆ, ನೋಡ್ಬೋದು ಸ್ನೇಹಿತರೆ. ಇವಾಗ
ಈ ಒಂದು ಪ್ಯಾಕೇಜ್ ಟೂರ್ನಲ್ಲಿ ನಮ್ಮ ಜೊತೆ ಬಂದಿರುವಂಥ ಪ್ರಯಾಣಿಕರ ಜೊತೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ನೋಡ್ಬೋದು ಸ್ನೇಹಿತರೆ, ಇದು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ, ಗುಂಜೂರು ಮಾವಿನಕೆರೆ. ಇಲ್ಲೇ ಈ ದೇವಸ್ಥಾನದಲ್ಲೇ ನಾವು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಅಂದೇ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಈ ರೀತಿಯಾದಂಥ ಆಚರಣೆ ನಡೀತಾ ಇತ್ತು. ನಮ್ಮ ಸಹ ಪ್ರಯಾಣಿಕರಲ್ಲಿ ಈ ಒಂದು ಟೂರ್ ಪ್ಯಾಕೇಜ್ ಹೇಗಿತ್ತು ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಓಕೆ ಮೇಡಮ್, ಟೂರ್ ಹೇಗಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್ ಪ್ಲೀಸ್. ತುಂಬಾ ಚೆನ್ನಾಗಿದೆ. ಹೆಚ್ಚಿನವ್ರಿಗೆ ಹೆಲ್ಪ್ ಆಗತ್ತೆ. ನಮ್ಮ ಸಿಲ್ಕೋಡ್ ಏರಿಯಾದಿಂದಲೇ ಸ್ಟಾರ್ಟ್ ಮಾಡಿದ್ರೆ ಟೈಮಿಂಗ್ಸ್ ಸ್ವಲ್ಪ ಇನ್ನು ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ ಅಂತೇಳಿ ಅನ್ಸುತ್ತೆ. ರಾತ್ರಿ ಒಂದು 8:30 ಮ್ಯಾಕ್ಸಿಮಮ್ ರಿಟರ್ನ್ ಬರುವಂಗಿರ್ಬೇಕು. ಮತ್ತೆ ಟೆಂಪಲ್ಸ್ ಎಲ್ಲ ಹೇಗಿತ್ತು? ಟೆಂಪಲ್ಸ್ ತುಂಬಾ ಚೆನ್ನಾಗಿತ್ತು. ಒಂದೆರಡು ಕಡೆ ನಮ್ಗೆ ಸ್ವಲ್ಪ ಟಾಯ್ಲೆಟ್ಸ್ ಇದಕ್ಕೆ ತೊಂದರೆ ಆಗಿತ್ತು. ಅದೊಂದು ಬೇಕು, ಫೆಸಿಲಿಟೀಸ್ ಇದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಮೇಡಮ್, ನಿಮ್ದು ವಾಟ್ ಈಸ್ ಯುವರ್ ಒಪಿನಿಯನ್? Sir, actually this trip was very nice actually. Actually ಈ ತರದೆಲ್ಲ ಮಾಡೋದ್ರಿಂದ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಆಗ್ಲಿ ಇಲ್ಲ ಸ್ವಲ್ಪ ಗ್ರೂಪ್ ಪಿಲ್ಗ್ರಿಮ್ ಎಜೋಗೋ ಅಂತ ಗ್ರೂಪ್ಸ್ ಸತ್ಸಂಗ ಇವೆಲ್ಲ ಲೇಡೀಸ್ ಇರ್ತಾರಲ್ವಾ, ಅವ್ರಿಗೆಲ್ಲ ತುಂಬಾ ಆಕ್ಚುಲಿ ಇದು ಹೆಲ್ಪ್ಫುಲ್ ಆಗುತ್ತೆ ಈ ತರದ್ದು. ಸೊ ಬಟ್ ನಮ್ ಸಜೆಷನ್ ಏನಂದ್ರೆ ಇನ್ನಷ್ಟು ಪ್ಯಾಕೇಜಸ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಸೌತ್. ಅಂದ್ರೆ ಲೈಕ್ ಸಿಲ್ಕ್ಬೋರ್ಡ್ ಜಂಕ್ಷನ್, ಮೇ ಬಿ ಸಿಲ್ಕ್ಬೋರ್ಡ್ ಇಸ್ ಲೈಕ್ ಕನೆಕ್ಟೆಡ್ ಟು ಮೆನಿ ಅದರ್ ಇದರಲ್ಲಿ ಇರೋ ಪ್ಲೇಸಸ್ ಇರೋದ್ರಿಂದ. ಸೊ ಇಫ್ ಯು ಗಿವ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ದ ಪ್ಯಾಕೇಜಸ್ ಇಟ್ ವಿಲ್ ಬಿ ಬೆಟರ್. ನೈಸ್. ತುಂಬಾ ಪ್ಲೇಸಸ್ ನಾವು ಓನ್ ಆಗಿ ಹೋದ್ರು ಕೂಡ ನಾವು ಇಷ್ಟೊಂದು ಕವರ್ ಮಾಡೋದಕ್ಕೆ ಆಗಲ್ಲ. ಸೊ ಅಂಡ್ ಮೋರ್ ಓವರ್ ಇವನ್ ದಿಸ್ ಟ್ರೈನ್ ಇಸ್ ಲೆಸ್ ಇವನ್ ಫಾರ್ ಸೀನಿಯರ್ ಸಿಟಿಸನ್ಸ್ ಆಗ್ಲಿ, ಸ್ವಲ್ಪ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಟೆಂಪಲ್ ಟೂರ್ ಮಾಡೋರಿಗೆ ಅವ್ರಿಗೇನೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದರ್ ಥಿಂಗ್ಸ್ ಇಸ್ ಲೈಕ್ ತುಂಬಾ ಇನ್ನಷ್ಟು ಪ್ಯಾಕೇಜಸ್ ಸಿಲ್ಕ್ ಬೋರ್ಡ್ ಇದರಿಂದ ಸ್ಟಾರ್ಟ್ ಆಗಲಿ ಅಂತ ನಮ್ಮ ಅನಿಸಿಕೆ. ಪ್ರಸಾದಗಳು ಇವನ್ ಮಿಡ್ಲಲ್ಲಿ ಬ್ರೇಕ್ಸ್ ಕೊಟ್ಟಿದ್ದಾರೆ. ಒಂದು ಬ್ರೇಕ್. ನಿಮ್ಮ ಫೇವರೇಟ್ ಟೆಂಪಲ್ ಯಾವ್ದು ಇದರಲ್ಲಿ? ಇದರಲ್ಲಿ ನಂಗೆ ಆಕ್ಚುಲಿ ಫಸ್ಟ್ ಒನ್ ಪಂಚಲಿಂಗೇಶ್ವರ ಟೆಂಪಲ್. ಸೊ ಇಲ್ಲಿ ಸ್ವಲ್ಪ ಒಂದು 5-10 minutes ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿತ್ತು. ಬಿಕಾಸ್ ಇಟ್ ಇಸ್ ಅದು ತುಂಬಾ ನೋಡ್ಬೇಕಾಗಿರುವಂತ ಆರ್ಕಿಟೆಕ್ಚರ್ ಇದಿರುವಂತ ಟೆಂಪಲ್. ಸೊ ಅದರ್ಸ್ ಆಲ್ಸೋ ವೆರಿ ನೈಸ್ ಅಂಡ್ ಬಟ್ ದಟ್ ವಾಸ್ ಒನ್ ಆಫ್ ಮೈ ಫೇವರೇಟ್. ಕ್ರೂ ಎಲ್ಲ ಹೇಗಿದ್ರು? ಅವರು ತುಂಬಾ ಸಪೋರ್ಟಿವ್. ಪಾಪ ಅವರು ಫಸ್ಟ್ ಇದಾದ್ರೂ ಕೂಡ ತುಂಬಾನೇ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊಂಡೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸೊ ವೆರಿ ನೈಸ್. ಥ್ಯಾಂಕ್ ಯು. ಎನಿ ಇಂಪ್ರೂವ್ಮೆಂಟ್ಸ್? ಮೇಡಮ್ ಹೇಳಿದ್ರು, ನಿಮ್ದೇನಾದ್ರು ಇದೆಯಾ? ಸಿಲ್ಕ್ ಬೋರ್ಡ್ ಇಂದ ಸ್ಟಾರ್ಟ್ ಮಾಡಿ ಅಂಡ್ ಜಸ್ಟ್ ಗಿವ್ ಲೈಕ್ ಐದರ್ ಸೀನಿಯರ್ಸ್ ಇರ್ತಾರ ಸಿಟಿಸನ್ಸ್, ಮೇ ಬಿ ಸಮ್ 2 more 5 or 10 minutes ಲೈಕ್ ಇಫ್ ದೇ ಹ್ಯಾವ್ ಟು ಗೋ ಫಾರ್ ಸಮ್ ರಿಕ್ವೈರ್ಮೆಂಟ್ ಇದ್ರೆ ಸ್ಲೋ ಇರ್ತಾರೆ. ಖಂಡಿತ. ಅದರ್ವೈಸ್ ಎವ್ರಿಥಿಂಗ್ ಇಸ್ ಫೈನ್. ವೆರಿ ನೈಸ್. ಓಪನ್ ಇದೆ. ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಈ ಬಸ್ಸಲ್ಲೂ ಸೌಕರ್ಯ ತುಂಬಾ ಚೆನ್ನಾಗಿದೆ. ಎಲ್ಲ ದೇವಸ್ಥಾನ ಎಲ್ಲ ನಮ್ದು ಒಂದೊಂದು ಇದರಲ್ಲಿ ಒಂದೊಂದು ಚೆನ್ನಾಗಿ ತೋರಿಸ್ಕೊಂಡು ಬಂದಿದ್ದಾರೆ. ನಮಗೆ KSRTC ಅವರು ಇಷ್ಟೆಲ್ಲ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ, ಅರ್ಪಿಸ್ತೀವಿ. ಮತ್ತೆ ಇನ್ನೇನು ದೇವಸ್ಥಾನದಲ್ಲಿ ಅಷ್ಟೇ ಎಲ್ಲ ಕಡೆ ಹೋಗಿದ ಕಡೆನೂ ಒಳ್ಳೆ ನಮಗೆ ಇದು ದರ್ಶನ ಚೆನ್ನಾಗಾಯ್ತು, ದೇವ್ರ ದರ್ಶನ. ಮತ್ತೆ ಹೀಗೆ ಒಳ್ಳೊಳ್ಳೆ ಪ್ಯಾಕೇಜ್ ಮಾಡಬೇಕು, ನಮ್ಮ ಏರಿಯಾಗಿನ್ನ ಚೆನ್ನಾಗಿ ಒಳ್ಳೆ ಪ್ಯಾಕೇಜ್ ಬಿಡಬೇಕು ಅಂತ ನಮಗೆ ಕೇಳ್ತಾರೆ. ಎಲ್ಲ ಚೆನ್ನಾಗಿತ್ತು. ಎಲ್ಲ ದೇವಸ್ಥಾನಗಳು ಈ ಸರಿ ಚಾಯ್ಸ್ ಮಾಡಿರೋದು ತುಂಬಾ ಚೆನ್ನಾಗಿತ್ತು. ಸೊ ಅಂಡ್ ಆಲ್ಸೋ ಮೇನ್ಲಿ ಡ್ರೈವರ್ಸ್ ಮತ್ತೆ ಕಂಡಕ್ಟರು ತುಂಬಾ ಸಪೋರ್ಟಿವ್ ಆಗಿದ್ರು. ಎಲ್ಲೇ ಹೋದ್ರು ನಮ್ಮ ಜೊತೆನೆ ಬರ್ತಿದ್ರು. ಒಳ್ಳೆ ಗೈಡ್ ಆಗಿ ಏನೇನು ಯಾವ್ದು ಏನೇನು ಅಂದ್ರೆ ದಾರಿ ಅದೆಲ್ಲ ತೋರಿಸಿದ್ರು. ಕರೆಕ್ಟ್ ಆಗಿ ಹೋಟೆಲ್ಸ್ ವಾಶ್ರೂಮ್ಸ್ ಎಲ್ಲ ನಿಲ್ಸಿದ್ರು. ದೇವಸ್ಥಾನದಲ್ಲಿ ಎಲ್ಲಿ ಊಟ ಫೆಸಿಲಿಟಿ ಇದೆ ಅದನ್ನೆಲ್ಲ ತುಂಬ ರಿಸರ್ಚ್ ಮಾಡಿ ಅದ್ರ ತಕ್ಕಂಗೆ ಕರೆಕ್ಟ್ ಆಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಎಂಟರ್ಸ್ಗೂ ತುಂಬಾ ಕೇರ್ ಮಾಡ್ಬಿಟ್ಟು ದಟ್ ಈಸ್ ದ ಮೇನ್ ಥಿಂಗ್. ನಾವು ಜರ್ನಿ ಮಾಡುವಾಗ ಎಕ್ಸ್ಪೆಕ್ಟ್ ಮಾಡೋದು. ಸೊ ದಟ್ ದೇ ಆರ್ ಕವರ್ಡ್. ಬಸ್ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. Which was your favorite temple? ಗುಂಜೂರು ಚೆನ್ನಾಗಿತ್ತು.
Any feedback, improvements, suggestions? ಜಾಸ್ತಿ ಬಸ್ ಬಿಡಿಸಿ ಕೊಡೋದು ಎಲೆಕ್ಟ್ರಾನಿಕ್ ಸಿಟಿ ಜಾಸ್ತಿ. ಬೇಗೂರ ಎಲೆಕ್ಟ್ರಾನಿಕ್ ಸಿಟಿ ಜನ ಬಂದ್ರೆ ತುಂಬಾ ಜನ ಬರ್ತಾರೆ ಅಂತ ನಾವೇ ಕರ್ಕೊಂಡ್ ಬರ್ತೀವಿ ಜಾಸ್ತಿ ಜನ. Super, ಖಂಡಿತ. Thank you. ನನ್ನ ಹೆಸರು ಪ್ರಭಾ, ಯಲಹಂಕದಿಂದ ಬಂದಿರೋದು. ತುಂಬಾ ಚೆನ್ನಾಗಿತ್ತು. ನಾನು ಒಬ್ಳೆ ಬಂದ್ರೆ ಹೇಗೋ ಅನ್ಕೊಂಡೆ, ಆದ್ರೆ ಎಲ್ಲಾನು ಚೆನ್ನಾಗಿ ಇದ್ರು, ಖುಷಿಯಾಗಿತ್ತು. ಎಲ್ಲಾ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಇದೇ ತರ ಇನ್ನು ನೆಕ್ಸ್ಟ್ ಬರೋ ಪ್ಲಾನ್ ಇದೆ. ನಾನು ಇನ್ನೂ ಯಾರ ಫ್ರೆಂಡ್ಸ್ ಎಲ್ಲ ಕರ್ಕೊಬರೋಣ ಅಂತ. ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಮೇಡಮ್, ಯಾವ ದೇವಸ್ಥಾನ ತುಂಬಾ ಇಷ್ಟ ಆಯ್ತು? ಜೈನ್ ದೇವಸ್ಥಾನ ತುಂಬಾ ಇಷ್ಟ ಆಯ್ತು. ಚಿಕ್ಕ ತಿರುಪತಿ ತುಂಬಾ ಇಷ್ಟ ಆಯ್ತು. ಮತ್ತೆ ಇದು ನಾರಾಯಣ ಘಟ್ಟನ ಯಾವ್ದು ತುಂಬಾ ತುಂಬಾ ಚೆನ್ನಾಗಿತ್ತು ಸರ್. ಮದ್ದೂರಮ್ಮ ದೇವಸ್ಥಾನನೂ ಚೆನ್ನಾಗಿತ್ತು. ಎಲ್ಲಾನು ಅಷ್ಟೇ ಸರ್, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಎಲ್ಲ ನೋಡ್ತಾ ಇರೋದು. ಚಿಕ್ಕ ತಿರುಪತಿ ಒಂದ್ ನೋಡಿದ್ವಿ, ಇನ್ ಬೇರೆ ಎಲ್ಲಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬರ್ಬೋದು ಸರ್, ಪ್ರತಿಯೊಬ್ರು ಅಷ್ಟೇ. ಸೋಲೋ ಅಂದ್ರೆ ಒಬ್ಳೆ ಬಂದಿದ್ದೆ, ಬೇಜಾರೇನಾಗಿಲ್ಲ. ಯಾರ್ ಬೇಕಾದ್ರೂ ಬರ್ಬೋದು, ಏನಿದಿಲ್ಲ. ಚೆನ್ನಾಗಿದೆ ಸರ್ ಎಲ್ಲ. Thank you, madam. How was the trip? Super. Once again. Super. How was the Sante? ಈ ಟ್ರಿಪ್ಪಿನ ಕೊನೆಯ ದೇವಸ್ಥಾನ ಶ್ರೀ ಜಗನ್ನಾಥ ಟೆಂಪಲ್. ಶ್ರೀ ಜಗನ್ನಾಥ ಟೆಂಪಲ್ಗೆ ನಾವೀಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ಬೋದು ಶ್ರೀ ಜಗನ್ನಾಥ ಸ್ವಾಮಿ ಟೆಂಪಲ್. ಪೂರಿ ಜಗನ್ನಾಥದಲ್ಲಿ ದೇವಾಲಯದಲ್ಲಿ ದೇವರ ಮಂದಿರಗಳು ಹೇಗಿದೆಯೋ ಇಲ್ಲೂ ಕೂಡ ಅದೇ ರೀತಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಇದು ಶ್ರೀ ಜಗನ್ನಾಥ ಟೆಂಪಲ್ ಆಗ್ರಾದಲ್ಲಿದೆ. ದೇವಸ್ಥಾನದ ಒಳಗಡೆ ಹೋಗೋಣ ಸ್ನೇಹಿತರೆ. ಸಂಜೆ ಆಗಿತ್ತು, ಆಡಿ ಮಳೆ ಬೇರೆ ಬಂದಿತ್ತು, ಅದರಿಂದ ತುಂಬ ನಿಧಾನಕ್ಕೆ ಹೆಜ್ಜೆಡಬೇಕು. ಯಾಕಂದರೆ ನೆಲೆಲ್ಲ ತುಂಬ ಜಾರ್ತಾ ಇತ್ತು. ಮೆಟಲ್ ಮೇಲೆ ಹೆಜ್ಜೆಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೆಜ್ಜೆಡಬೇಕಾಗುತ್ತೆ. ಪೂರಿ ಜಗನ್ನಾಥಲ್ಲಿ ದೇವರ ಮಂದಿರದಲ್ಲಿ ದೇವರ ವಿಗ್ರಹಗಳು ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ನೀವು ಇದೇ ದೇವಸ್ಥಾನದಲ್ಲಿ ಆ ಒಂದು ದೇವರ ದರ್ಶನವನ್ನು ಕೂಡ ಪಡ್ಕೋಬೋದು. ಶ್ರೀ ಜಗನ್ನಾಥ ದೇವಾಲಯದಲ್ಲಿ ದರ್ಶನ ಮಾಡಿಕೊಂಡು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಸ್ನೇಹಿತರೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನ ತುಂಬ ವಿಶೇಷವಾಗಿದೆ. ಮೇಲಾಗಿ ಶ್ರೀ ಜಗನ್ನಾಥ ಸ್ವಾಮಿ ದೇವಾಲಯ ಪಕ್ಕದಲ್ಲೇ ಇದೆ ಈ ದೇವಸ್ಥಾನನ ನೋಡಬಹುದು. ಶ್ರೀ ಆಂಜನೇಯನ ಬೃಹತ್ ಪ್ರತಿಮೆಯನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಟ್ರಿಪ್ನ ನನ್ನ ರಿವ್ಯೂ ಅಂತ ಹೇಳಿದ್ರೆ, ಈ ಒಂದು ಟ್ರಿಪ್ ತುಂಬ ಚೆನ್ನಾಗಿತ್ತು, ತುಂಬ ಪರ್ಫೆಕ್ಟ್ ಆಗಿತ್ತು, ತುಂಬ ಪರ್ಫೆಕ್ಟಾಗಿ ಪ್ಲಾನ್ ಮಾಡಿದರು. ಎಲ್ಲ ಅದೇ ರೀತಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಈ ಒಂದು ದೇವರ ದರ್ಶನಗಳು, ನಮಗೆ ಅಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ದರ್ಶನ, ಮಾರ್ಗದರ್ಶನ ಪ್ರತಿಯೊಂದು ನೀಟಾಗಿ ನಡ್ಕೊಂಡೋಗಿತ್ತು. ಕ್ರೂ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು.
ಬಸ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಕಂಫರ್ಟ್ ಆಗಿತ್ತು. ಕಂಫರ್ಟ್ ಜರ್ನಿ, ಯಾವುದೇ ರೀತಿಯಿಂದ ಸುಸ್ತಾಗಲಿಲ್ಲ ಈ ಬಸ್ಸಲ್ಲಿ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ಬಸ್ನ ಟೂರ್ ಪ್ಯಾಕೇಜ್ ಬುಕ್ ಮಾಡ್ಬೋದು. BMTC ಓಲೋ ಬಸ್ಸಿನಲ್ಲಿ ಈ ಒಂದು ಪ್ಯಾಕೇಜು ತುಂಬ ಚೆನ್ನಾಗಿತ್ತು. ಈ ಒಂದು ಟೂರ್ ಪ್ಯಾಕೇಜು ಪಿಕಪ್ ಆ್ಯಂಡ್ ಡ್ರಾಪ್ ಲೊಕೇಶನು ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.